ಯೌವನಕ್ಕೆ ಎಡಿ ಬೀಳುತ್ತಿರುವ ಆ ಸುಂದರ ಸುಕುಮಾರಿ ಅಶ್ವಿನಿ ಹೆಸರಿಗೆ ತಕ್ಕಂತೆ ಅಂದದ ರಗಿಳಿ ಜೊತೆಗೆ ಮನತ್ತನಿಸುವ ಮೋಹಿನಿ. ಹೀಗಿರುವಾಗ ನನ್ನ ಅರಮನೆ ಮುಗ್ಧನದ ಕಾಲು ಕೊಂಟುಕೊಂಡು ಬಿದ್ದಿರುವವನು ಆ ಕದಂಬ ಬೇರೆ ಯಾರು ಅಲ್ಲ, ಅಶ್ವಿನಿ ನಿನ್ನ ಒಡ ಹುಟ್ಟಿದ ಅಣ್ಣ. ನಿನ್ನ ಅಣ್ಣನಿಂದಲೇ ಕೊಡಿಸುವೆ ನಿನ್ನ ಗಲ್ಲಕ್ಕೆ ಚುಂಬನ ಎಂಬ ಕಾಣಿಕೆ. ಈ ಗೌಡ ಕೆರಳಿದರೆ ಕಾಳಿಂಗ ಸರ್ಪ, ಸಿಡಿದದ್ದರೆ ಸಿಂಹದ ಮರಿಯ. ಮತ್ತೇನು ಬ್ರದರ್, ಸಿಂಹದ ಗರ್ಜನೆ ಒಂದಿಗೆ ಮುಖದಲ್ಲಿ ಸಾಹಸ ನಗು ತುಂಬಿಕೊಂಡಿದೆಯಲ್ಲ, ಮತ್ತೇನು ಸಮಾಚಾರ? ನಗಬೇಕು ಕದಂಬ, ನಗಲೇಬೇಕು. ಅದು ನಮ್ಮ ವೈರಿಗಳ ಬಾಳು ಸಂಕಟಕ್ಕೆ ಸಿಕ್ಕಾಗ. ಅಂದರೆ ನಾ ಹಾಕಿಕೊಟ್ಟ ಪ್ಲಾನ್ ಸಕ್ಸಸ್ ಅಂತ ತಿಳಿದುಕೋ. ನನ್ನ ಪತ್ನಿಗೆ ಎಲ್ಲ ವಿಷಯ ಹೇಳಿರುವೆ. ಆ ಜೀವನ ಮನವೊಲಿಸಿಕೊಂಡು ಬರ್ತಾನೆ ಅಂತ ಹೋದವಳು ಬರಲೇಬೇಕು. ಅಕಸ್ಮಾತ್ ಆ ಜೀವನ ಒಪ್ಪಿಕೊಳ್ಳದಿದ್ದರೆ ಒಪ್ಪಿಸೋದು ಆ ಪದ್ಮಿನಿಯ ಕೆಲಸ. ಒಪ್ಪದಿದ್ದರೆ ಆ ಪದ್ಮಿನಿಯ ಪ್ರಾಣ ತೆಗೆಯೋದು ಈ ಬೇಗನ ಕೆಲಸ. ದನಿಯಾರ ನಮ್ಮ ಪದ್ಮವ್ವ ಗೌಡ್ತಿ ಅಂದ್ರ ಹಗರ ತಿಳ್ಕೊಂಡಿರ್ಯಾನ? ವಾದ ಕೆಲಸ ಸಕ್ಸೆಸ್ ಮಾಡ್ಕೊಂಡು ಬರ್ತಾಳನ್ನೋ ಗ್ಯಾರಂಟಿ ನನಗೈತ್ರಿ ದನಿಯಾರ. ಹೌದು, ಗ್ಯಾರಂಟಿ. ನಿನ್ನ ನಂಬಿಕೆ ಅಂತ ನನಗೆ ಕೂಡ ನಂಬಿಕೆ ಇದೆ. ಆದರೆ ದನಿಯಾರ ಆದರೆ ಅಂತ ಮಾತು ಯಾಕ್ರಿ ದನಿಯಾರ? ಹಾ, ನಮ್ಮ ಪದ್ಮವ್ವ ಗೌಡ್ತಿ ಕಡೆ ಬರತ್ತಿಲ್ಲ, ನೆನದವ್ರ ಮನದಾಗ ಅಂದಂಗ. ಮತ್ತೇನು ಪದ್ಮಿನಿ, ಹೋದ ಕೆಲಸ ಜಯವೋ ಇಲ್ಲ ಅಪಜಯವೋ? ಯಾವಾಗ್ಲೂ ಜಯದ ಜಯ ಬೇರೆ ಎಣ್ಣೆ ಬಾರಿಸು. ಕೆಂಪೇಗೌಡನ ಪ್ರೇಯಸಿ ಅಂದಮೇಲೆ
ಗೆದ್ಕೊಂಡು ಮನೆಗೆ ಬರ್ಬೇಕು, ಪ್ರಾಣ ಬಿಟ್ಟು ಸ್ಮಶಾನ ಸೇರ್ಬೇಕು. ಅಣ್ಣ, ಅಂತೂ ನೀ ಕಟ್ಟಿದ ಕನಸು ಆಕಾಶದ ಗೋಪುರಕ್ಕೆ ಬೆಳೆದಂತಾಯ್ತು. ಹೇಗಾದರೂ ಮಾಡಿ ಆ ನಾರಾಯಣ ವಂಶ ಸರ್ವನಾಶ ಮಾಡಲೇಬೇಕು. ಅಂದಾಗ ಈ ನಿನ್ನ ತಮ್ಮನ ಆತ್ಮಕ್ಕೆ ಶಾಂತಿ. ಪದ್ಮಿನಿ, ಇನ್ನು ಮುಂದೆ ನಿನ್ನಿಂದಲೇ ಹೊತ್ತುಕೊಂಡು ಉರಿಯಬೇಕು. ಅವರ ಮನೆತನದಲ್ಲಿ ಸೇಡಿನ ಜ್ವಾಲೆ, ಅವರ ಸಂಸಾರ ಸುಟ್ಟು ಬೂದಿಯಾದ ಮೇಲೆ ನೀನೇ ನನ್ನ ಬಾಳಿನ ಸಂಗಾತಿ. ಆಯ್ತು ರೀ, ನೀವ್ ಹೇಳಿದಂತೆ ಮಾಡುವೆ. ಕದಂಬ, ಆ ಬಡ ಭಿಕಾರಿ ನಾವು ಕೊಟ್ಟ ಸಾಲವನ್ನು ಮರಳಿ ಕೊಟ್ಟರೆ ಸರಿ, ಇರದಿದ್ದರೆ ಅವನ ಮುದ್ದಾದ ತಂಗಿ ನಿನ್ನ ಚರಟ ದಾಸಿ ಆಗಬೇಕು. ಅಷ್ಟೇ ಏಕೆ ಅಣ್ಣ, ಆ ನಾರಾಯಣನ ಹೊತ್ತಿಕೊಂಡು ತಂದು ನಮ್ಮ ಮನೆಯ ಕಂಬಕ್ಕೆ ಕಟ್ಟಿ ಮನ ಬಂದಂತೆ ಥಳಿಸಿದಾಗ ಕೊಟ್ಟ ಸಾಲ ಮರಳಿ ಕೊಡಲೇಬೇಕು. ಇಲ್ಲದಿದ್ದರೆ ನಮ್ಮ ಮನೆಯ ಬೂತ್ ಪಾಲಿಶ್ ಮಾಡುತ್ತಾ ಬಿದ್ದಿರಬೇಕು. ಅಂದಾಗ ಆ ನರಪ್ರಾಣಿಗೆ ಬುದ್ಧಿ ಬರೋದು. ದನಿಯಾರ ಇಷ್ಟೆಲ್ಲ ಆದ್ಮೇಲೆ ಅವ ನಮ್ಮ ಸುಮ್ಮನ ಬಿಡ್ತಾನಂತ ತಿಳ್ಕೊಂಡಿರೇನ? ಮೊದಲ ಸ್ಟ್ರಾಂಗ್ ಮನುಷ್ಯ ಅದಾನವ. ನಮ್ಮ ಜೀವಕ್ಕೆ ನಾವು ಹುಷಾರ ಇರ್ಬೇಕ್ರಿ ದನಿಯಾರ. ಮಸ್ಯಾನ ಸೇರುವ ಸಮಯ ಕೂಡಿ ಬಂದರು, ನಿನಗಿನ್ನು ಬುದ್ಧಿ ಬಂದಿಲ್ಲ. ಆ ಬಹದ್ದೂರಿಗೆ ಹೆದರಲೇಕೆ? ಆ ಬಹದ್ದೂರಿನ ಹುಲಿನೋ ಅಥವಾ ಸಿಂಹನ? ದನಿಯಾರ, ಹುಲಿ ಬಂದ್ರು ಹೆದರು ಮಗನ ಅಲ್ರಿ. ಆದ್ರ ಹುಡುಗನ ಕಂಡ್ರ ನನಗೆ ಯಾಕೋ ತಂಡಿ ಉರಿ ಬಂದಂಗಾಗಿ ಕುದುರೆ ಜಡ್ ಬರತೈತ್ರಿ ದನಿಯಾರ. ಲೇ ಗ್ಯಾರಂಟಿ, ಹುಲಿಗಳ ಗಂಡ ಬೆಂಕಿಯ ಚಂಡ. ನಮ್ಮ ಅಣ್ಣ ಇರುವಾಗ ಭಯ ಪಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ ಗ್ಯಾರಂಟಿ. ನಾವು ಮಾಡುವ ಸಾಹಸ ಕೆಲಸಕ್ಕೆ ಆ ಬೋಳಿ ಮಗ ಏನಾದರೂ ಅಡ್ಡಿ ಬಂದರೆ ಅವನನ್ನು ಇಂಚು ಕತ್ತರಿಸಿ ನರಿ ನಾಯಿಗಳಿಗೆ ನೈವೇದ್ಯ ಮಾಡಿ ಬಿಡೋಣ. ದನಿಯಾರ, ನರಿ ನಾಯಿಗಳಿಗೆ ಯಾಕ್ರಿ? ನಾವು ರಗಡ್ ಗಾವದೀವು, ನಾವು ತಿಂದು ಬಿಟ್ರೆ ನಡಿದಲ್ಲನ್ರಿ ದನಿಯಾರ? ಗುಡ್ ಗ್ಯಾರಂಟಿ, ವೆರಿ ಗುಡ್. ಇದ್ದರಿರಬೇಕು ನಿನ್ನಂತ ಧೈರ್ಯವಂತ ಗುಮಾಸ್ತ. ಆ ಗ್ಯಾರಂಟಿ, ಆ ಬಡ ಬಾಲಪ್ಪನ ಮನೆಗೆ ಹೋಗಿ ಬಡ್ಡಿ ವಸೂಲಿ ಮಾಡಿಕೊಂಡು ಬಾ. ಏನಾದ್ರೂ ಆ ಬಾಲಪ್ಪ ಬಡ್ಡಿ ಕೊಡದಿದ್ರ ಈ ನಾರಾಯಣ್ಗೆ ಬಂದ ಪರಿಸ್ಥಿತಿ ಆ ಬಾಲಪ್ಪನಿಗೆ ಬರ್ತಾನೆ ತಿಳಿಸಿ ಹೇಳಿ ಬಾ, ಹೋಗ. ಆಯ್ತ್ರಿ ದನಿಯಾರ, ನಾ ಇನ್ನು ಬರ್ತೇನ್ರಿ. ಅವ್ ಕೇಳುದು ಬಿಡುದು ನಿಮ್ಮ ವಿಚಾರ. ಹಿಂಗ ಹೇಳ್ಯಾರ ನಮ್ಮ ದನಿಯಾರ ಅಂತ ಹೇಳವ ಅಷ್ಟನ. ಬರ್ತೇನ್ರಿ ದನಿಯಾರ. ಅಣ್ಣ, ಮನಸ್ಸಿಗೆ ಏಕೋ ತುಂಬಾ ಬೇಸರವಾಗಿದೆ. ಸ್ವಲ್ಪ ಗಾರ್ಡನ್ ಕಡೆ ಹೋಗಿ ರೆಸ್ಟ್ ತೆಗೆದುಕೊಂಡು ಬರ್ತೇನೆ. ಆಯ್ತು ಕದಮ್ಮ, ಬೇಗ ಬಾ. ಮುಂದಿನ ಪ್ಲಾನ್ ಬಗ್ಗೆ ಚರ್ಚೆ ಮಾಡೋದಿದೆ. ಓಕೆ ಅಣ್ಣ, ಬೇಗನೆ ಹೋಗಿ ಬೇಗನೆ ಬರುತ್ತೇನೆ.
ತುಂಬಾ ಗಾಢವಾದ ವಿಚಾರ ಮಾಡುವಂತೆ ಕಾಣುತ್ತದೆ ಅಲ್ಲ. ಆ ನಿನ್ನ ಅಂತರಾಳದ ವಿಷಯ ಏನೆಂದು ತಿಳಿಸಬಾರದೆ? ರೀ, ನನಗೆ ಯಾಕೋ ಒಂದು ಅನುಮಾನ ಬರ್ತಾ ಇದೆ. ಅನುಮಾನ? ಪದ್ಮಿನಿ, ಅನುಮಾನವೆಂದು ನಿನ್ನ ಜೀವನವನ್ನು ಈ ಅನುಮಾನದಲ್ಲೇ ಕಳೆಯಬೇಡ. ಅದೇನಂತ ಸಂಕೋಚ ಇಲ್ಲದ ಕೇಳು ಪದ್ಮಿನಿ. ನೀ ಕೇಳುವ ಪ್ರಶ್ನೆಗೆ ಉತ್ತರಿಸಲು ಸದಾ ಸಿದ್ಧ ನಾನು. ಏನಿಲ್ಲ ರೀ, ಆ ಕದಂಬ ನಿಮ್ಮ ಒಡ ಹುಟ್ಟಿದ ತಮ್ಮನೋ ಅಥವಾ? ಗುಡ್ ಕ್ವಶನ್ ಪದ್ಮಿನಿ, ವೆರಿ ಗುಡ್ ಕ್ವಶನ್. ನೀನಂದುಕೊಂಡಂತೆ ಆ ಕದಂಬ ನನ್ನ ಒಡ ಹುಟ್ಟಿದ ತಮ್ಮನಲ್ಲ, ಆ ನನ್ನ ಕಡುವೈರ್ಯ ಮಗ. ಅಂದ್ರೆ ನೀವ್ ಹೇಳ್ತಿರೋ ಮಾತು? ಹೌದು ಪದ್ಮಿನಿ, ನಾನು ಹೇಳುತ್ತಿರೋ ಮಾತು ನಿಜಕ್ಕೂ ಸತ್ಯ. ಒಂದು ದಿನ ಆ ಬಡ ನಾರಾಯಣ ತನ್ನ ಮಡದಿ ಮಕ್ಕಳೊಂದಿಗೆ ನಿದ್ದೆ ಮಾಡುವ ಸಂದರ್ಭದಲ್ಲಿ ಅವನ ಚಿಕ್ಕ ಮಗ ಆನಂದನನ್ನು ಹೊತ್ತು ತಂದು ನನ್ನ ಅರಮನೆಯಲ್ಲಿ ಜೋಪಾನ ಮಾಡಿರುವೆ. ನನ್ನ ಒಡ ಹುಟ್ಟಿದ ತಮ್ಮನ ತರ ನೋಡಿಕೊಳ್ಳುತ್ತಿರುವೆ. ಹೇಗಿದೆ ಪದ್ಮಿನಿ ಈ ಕೆಂಪೇಗೌಡನ ಪ್ಲಾನ್? ಪ್ಲಾನ್ ಏನೋ ಚೆನ್ನಾಗಿದೆ, ಆದ್ರೆ ಅಕಸ್ಮಾತ್ ಅವರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ? ಈ ವಿಷಯ ಗೊತ್ತಾಗೋದ್ರ ಮುಂಚೆನೆ ಅವರೆಲ್ಲರನ್ನು ಈ ಭೂಲೋಕ ಬಿಟ್ಟು ಕೈಲಾಸಕ್ಕೆ ಕಳಿಸುತ್ತೇನೆ. ಅವರು ಸತ್ತು ಸ್ವರ್ಗಕ್ಕೆ ಸೇರಿದ ನಂತರ ಆ ಬಹದ್ದೂರನನ್ನು ಆ ಸಾಳಲೋಕಕ್ಕೆ ಅಟ್ಟುತ್ತೇನೆ. ಆಮೇಲೆ ಈ ಸಾವಳಿಗೆ ಊರಿಗೆಲ್ಲ ನಾನೇ ಒಡೆಯ, ನೀನೇ ಒಡತಿ. ಅಂದ್ಹಾಗೆ ಆ ನಾರಾಯಣನ ಮೇಲೆ ಇಷ್ಟೊಂದು ಕೆಂಡ ಕಾರುತ್ತಿರುವೆ ಯಾಕೆ? ಕೇಳಬಹುದು ಪದ್ಮಿನಿ, ತುಂಬಾ ಧಾರಾಳವಾಗಿ ಕೇಳಬಹುದು. ಒಂದು ದಿನ ಬಡ ನಾರಾಯಣ ಹೆಂಡತಿನನ್ನು ಯಾರೋ ಕೊಲೆ ಮಾಡಿದ ಕೇಸನ್ನು ನನ್ನ ತಂದೆ ತಲೆಗೆ ಕಟ್ಟಿ ಇಲ್ಲ ಸಲ್ಲದ ಕೇಸ್ ಆಗುವಂತೆ ಮಾಡಿ ಕೊನೆಗೂ ಗಲ್ಲು ಶಿಕ್ಷೆಯಂತೆ ಆಗುವಂತೆ ಮಾಡಿದವನು ಬೇರೆ ಯಾರು ಅಲ್ಲ ಪದ್ಮಿನಿ, ಆ ಕೆಟ್ಟ ಸೂಳೆ ಮಗ ನಾರಾಯಣ. ಅವನನ್ನು ರುಂಡದಿಂದ ಮುಂಡವನು ಬೇಡಪಡಿಸೋರ್ಗು ಈ ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ. ಆ ಪದ್ಮಿನಿ, ಅದು ಹೋಗ್ಲಿ ಬಿಡು, ಅದೆಲ್ಲ ಈಗ್ಯಾಕೆ? ಅದನ್ನ ಸಂದರ್ಭ ತಕ್ಕಂತೆ ನಾವೇ ವಿಚಾರ ಮಾಡೋಣ. ಈಗ ಚಂಚಲಗೊಂಡ ಈ ಮನಸ್ಸಿಗೆ ತಲ್ಲನಗೊಳಿಸಲು ಸುರಿಸಬಾರದೇ ಒಂದು ಪ್ರೇಮದ ಸರಮಾಲೆ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆ. 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 ಯುಗಗಳೇ ಕರೆದು ಉರುಳಿದರು, ಯುಗಗಳೇ ಕರೆದು ಉರುಳಿದರೇನು, ನೀ ನನ್ನ ಜೀವದ ಜ್ಯೋತಿ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆ.
ನಿನ್ನನ್ನು ಚುಂಬಿಸಬೇಕಂದ ಚಲ ಥಟ್ಟ ಬಂದ ಮನ್ಮಥನ ಆಸೆಯನ್ನು ನಿರಾಸೆ ಮಾಡಿದ ಹೆಣ್ಣು ನೀನಲ್ಲ. ಕೇವಲ ನಾ ಕಟ್ಟುವ ತಾಳಿನಾಸೆಗಾಗಿ ನಾನು ಹೇಳಿದಂತೆ ಕೇಳಿಕೊಂಡು ಹೊಂಟಿರುವೆಲ್ಲ. ಏ ಪದ್ಮಿನಿ, ಅದು ನಿನ್ನ ಮೂರ್ಖತನಲೇ ಹುಚ್ಚು ಹೆಣ್ಣೆ. ಹೇ ಕೇವಲ ನಿನ್ನ ಹರೆ ಎಂಬ ಶೀಲವನ್ನುಂಡು ಈ ಮನ್ಮಥನ ಛಲ ತೀರ್ದ ಮೇಲೆ ನಿನ್ನ ಕೊರಳಿಗೆ ತಾಳಿ ಕಟ್ಟುವೆ. ಅದರಲ್ಲಿ ಏನಾದ್ರೂ ಕುತಂತ್ರ ನಡೆದರೆ ನಿನ್ನನ್ನು ಯಮಲೋಕದ ಯಮರಾಜ ಪಾದಕ್ಕೆ ಅಟ್ಟು ಬಿಡುವೆ ಪದ್ಮಿನಿ. ಬಾಲೋ ಎಚ್ಚರ. ಚಾಯ್ಸ್ ತೊಗೊಳವನು ಡೀಲರ್ ಡೌಟ್ ಇರೋವನು. ಕೆಂಪೇಗೌಡ, ನಿನ್ನ ನನ್ನ ಗೇಮಲ್ಲಿ ನಿನಗೆ ಅಂತ ಏಮಿಟ್ಟವ್ ನಾನು. ಬಿಲ್ಡ್ ನಿಂದು, ಗೇಮ್ ನಂದು. ಹಾ, ನಮಸ್ಕಾರ ಸರ್ದಾರ್ ಕೆಂಪೇಗೌಡ್ಗೆ. ಓಹ್, ನಮಸ್ಕಾರ ಅಂದ ಹಾಗೆ ತಾವ ಯಾರು? ನಿಮ್ಮ ಪಕ್ಕದ ಹಳ್ಳಿಯ ಜಮೀನ್ದಾರ್ ಜಯಸಿಂಹ ಅಂತ. ಜಯಸಿಂಹ. ಹೇ ಬಂದ ಕಾರಣ ಏನಿಲ್ಲ ಗೌಡ, ನಾನೊಬ್ಬ ಬೃಹತ್ ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗಿದ್ದೇನೆ. ನಿನ್ನೊಂದಿಗೆ ಕೂಡಿ ಪಾರ್ಟ್ನರ್ ಕೆಲಸ ಮಾಡ್ಬೇಕಂತ ಬಂದೆ ಅಷ್ಟೇ. ಓಹೋ, ಈ ಪ್ರಾಣಿಯು ನನ್ನಂತ ಧನವಂತನೂ ಇದ್ದಂತೆ ಕಾಣುತ್ತದೆ. ಹೀಗಾದ್ರೂ ಮಾಡಿ ಇವನು ನನ್ನ ಪಾರ್ಟ್ನರ್ ಆಗಿಸಿಕೊಂಡು ಕೊನೆಗೆ ಇವನನ್ನು ಸ್ವರ್ಗದ ದಾರಿಗೆ ತಳ್ಳಿ ಇವನ ಇಡೀ ಆಸ್ತಿಗೆಲ್ಲ ನಾನಾಗಲೇಬೇಕು ಒಡೆಯ. ಏನು ಗೌಡ್ರೆ, ಏನು ಅನುಮಾನವೇ? ಚೇಚೆ, ಹಾಗೇನಿಲ್ಲ ಜಯಸಿಂಹ. ಅಪರೂಪದ ಅತಿಥಿಯಾಗಿ ನನ್ನ ಮನೆಗೆ ಆಗಮಿಸಿದೆಯಲ್ಲ, ಅದೇ ನನಗೆ ತುಂಬಾ ಸಂತೋಷ. ಜಯಸಿಂಹ, ತೆಗೆದುಕುದ ಈ ಚಾವಿಯನ್ನು. ಇಂದಿನಿಂದ ನೀನು ನನ್ನ ಶುಗರ್ ಫ್ಯಾಕ್ಟರಿಯ ಮ್ಯಾನೇಜರ್. ಮೆಚ್ಚಿದೆ ಗೌಡ್ರೆ ಈ ನಿಮ್ಮ ಮಧುರ ತುಂಬಿದ ಮಾತಿಗೆ. ಪ್ರೇಮ ಎಂಬ ಭಕ್ತಿದ ಈ ನನ್ನ ಎದೆಲೆ ಮತ್ತೆ ಉತ್ಸಾಹ ತುಂಬಿತು. ಓಕೆ ಗೌಡ್ರೆ, ನಾನು ಬರುತ್ತೇನೆ. ಹೋಗು ಜಯಸಿಂಹ, ಹೋಗು. ಆದರೆ ನಿನ್ನ ಅರಮನೆಗಲ್ಲ, ಆ ನರಕದ ಮನೆಗೆ. ನಿನ್ನಿಂದಲೇ ಕೆಟ್ಟ ಕಾರ್ಯವನ್ನು ಮಾಡಿಸಿ ಕೊನೆಗೆ ನಿನ್ನನ್ನು ಈ ದೇಶದಿಂದ ಓಡಿಸಿ ನಿನ್ನ ಇಡೀ ಆಸ್ತಿಗೆ ಹೊಡೆಯ ನಾನಾಗದಿದ್ದರೆ ನನ್ನ ಹೆಸರು ಪುಂಡ ಪುರುಷರ ಗಂಡ, ಗಂಡ್ಯದ ವೀರರ ಮೆಣ್ಣ.
ರಾಜಕೀಯ ರಣಧೀರ ವೈರಗಳ ಕೆಂಕರ ಪುಂಡರಿಗೆ ಪುಂಡ ಸೆಂಡರ ಗಂಡ ರೌಡಿಗಳ ಮಿಂಡ ಗುಂಡಗಳ ಮಹಾಗಂಡ ನಾಗಮಂಡಲ ನಾಗಲೋಕದ ನರ ಹಂತಕ ನರ ರೂಪದ ನರ ರಾಕ್ಷಸ ದಟ್ ಈಸ್ ಕೆಂಪೇಗೌಡನೇ ಅಲ್ಲ ಹೇ